ಫ್ರೆಂಡ್ಸ್, ಇವತ್ತು ನಮ್ಮ ಕರಾವಳಿ ಕಡೆ ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ಸೆಕೆತ್ತಡ್ಡಿ ಅಂತ ತುಳುವಲ್ಲಿ ಹೇಳ್ತಾರೆ. ಅಂದರೆ ಅದು ಸ್ಟೀಮಲ್ಲಿ ಮಾಡುವಂಥದ್ದು. ಇಡ್ಲಿದ್ದು ಇದು ಹಿಟ್ಟನ್ನು ಇದರಲ್ಲಿ ಬಾಳೆ ಎಲೆಯಲ್ಲಿ ಕಟ್ಟಿ ಮಾಡುವಂಥದ್ದು. ಅದು ಬಾಳೆ ಎಲೆದ್ದು ಒಂದು ಫ್ಲೇವರ್ ಬರುವಾಗ ತುಂಬ ಚೆನ್ನಾಗಿ ಆಗುತ್ತೆ. ಅದು ನೋಡಿ, ತಿನ್ನೋದಕ್ಕೂ ಇಡ್ಲಿಗಿಂತ ಸ್ವಲ್ಪ ಡಿಫ್ರೆಂಟಾಗಿ ನೀವು ಕೂಡ ಮಾಡ್ಬೋದು ಒಮ್ಮೆ. ಬೇರೆ ಕಡೆಯಲ್ಲೆಲ್ಲ ಮಾಡೋದು ನಾನು ನೋಡಲಿಲ್ಲ. ನಮ್ಮ ಕರಾವಳಿ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ, ತುಳುನಾಡಲ್ಲೆಲ್ಲ ಜಾಸ್ತಿ. ನೋಡಿ, ಅದಕ್ಕೆ ನಾನು ಒಂದು ಸೇರು ಅಕ್ಕಿ ಬೆಳ್ತಿಗೆ ಅಕ್ಕಿ ತೊಗೊಂಡಿದ್ದೇನೆ. ಇದು ನಮ್ಮದು ಗದ್ದೆ ಇದೆ. ಅದು ಅಕ್ಕಿ ಹಾಳಾಗಬಾರ್ದಂತ ಕಹಿ ಬೇವಿನ ಎಲೆ ಎಲ್ಲ ಹಾಕಿದ್ದು, ಅದೇ ಅದರದ್ದು ಕಸ ಏನಿಲ್ಲ ಅದರಲ್ಲಿ. 1 kg ತೊಗೊಂಡಿದ್ದೀನಿ, ಅಂದರೆ ಒಂದು ಸೇರಲ್ಲಿ ಸಲ ಅದನ್ನು ನಾವು ಎಲೆ ಎಲ್ಲ ತುಂಬ ಉಂಟು, ಅಂದರೆ 1 ವರ್ಷ ಅದು ಹಾಳಾಗೋದಿಲ್ಲ ಅದನ್ನೆಲ್ಲ ಹಾಕಿಟ್ರೆ. ಹಾಗೆ ಆಮೇಲೆ ಅದನ್ನು ನಾನು ಸ್ವಲ್ಪ ತೊಳೆದು ಇಡ್ತಾ ಇದ್ದೀನಿ. ಅಂದರೆ ಇದನ್ನು ನಾವು ಗ್ರೈಂಡ್ ಮಾಡಲಿಕ್ಕೆಲ್ಲ ನೋಡಿ. ಆಮೇಲೆ ಅದಕ್ಕೆ 1 ಪಾವಷ್ಟು, ಅಂದರೆ 4 ಕಪ್ಪಿಗೆ ಒಂದು ಕಪ್ಪಷ್ಟು ಉದ್ದಿನಬೇಳೆ, ಆಮೇಲೆ ಒಂದು 100 ಗ್ರಾಮಷ್ಟು ಅವಲಕ್ಕಿ, 1 ಚಮಚ ಮೆಂತೆ. ಇವನ್ನು ಮೊದಲು ನಾವು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಂದು ಬದಿಗೆ ಇಟ್ಟುಕೊಳ್ಳೋಣ. ಅಂದರೆ ಅದನ್ನು ನಾವು ಫ್ರೈ ಮಾಡಬೇಕು ಸ್ವಲ್ಪ. ಆಮೇಲೆ ಉದ್ದಿನಬೇಳೆಯನ್ನು ಕೂಡ ಚೆನ್ನಾಗಿ ತೊಳಿಬೇಕು. ನಾವು ಫಸ್ಟಿಗೆ ಅಕ್ಕಿಯನ್ನು ಸ್ವಲ್ಪ ಫ್ರೈ ಮಾಡಬೇಕು. ಅಂದರೆ ಅದರದ್ದು ಹಸಿದೆಲ್ಲ ಹೋಗಬೇಕು. ಅದು ಸ್ವಲ್ಪ ಹಸಿ ಇದೆಯಲ್ಲ, ಬಿಸಿಲಿಗೆ ಇಟ್ಟರೂ ಆಗ್ಬೋದು. ನೋಡಿ, ಅದರಲ್ಲಿ ಭತ್ತ ಎಲ್ಲ ಉಂಟು ಅಷ್ಟೇ, ಕಸ ಅಲ್ಲ ಅದು. ಅಂದರೆ ಅದು ಮಿಲ್ಲಲ್ಲಿ ತೆಗೆದುಕೊಂಡು ಬಂದಿದ್ದಲ್ಲ, ಹಾಗೆ ಅದರಲ್ಲಿ ಭತ್ತ ಕೆಲವೆಲ್ಲ ಹಾಗೆ ಉಂಟು. ಅದನ್ನು ಮಾಡಿದ್ದೇವೆ, ಆದ್ರೂ ಸ್ವಲ್ಪ ಕೆಲವೆಲ್ಲ ಹಾಗೆ ಉಳಿಯುತ್ತಲ್ಲ, ಹಾಗೆ ಅದಿದ್ರೇನು ಪರವಾಗಿಲ್ಲ. ಯಾಕೆಂದರೆ ಅದನ್ನು ನಾವು ಮಿಕ್ಸಿ ಮಾಡ್ತೇವಲ್ಲ, ಅದರಿಂದ ಏನಾಗೋದಿಲ್ಲ. ನೋಡಿ, ಮಿಕ್ಸಿಯಲ್ಲಿ ಹಾಕಬೇಕು ಅದನ್ನು. ಮಿಕ್ಸಿಯಲ್ಲಿ ಸಣ್ಣ ಒಂಥರ ಪೌಡರ್ ಮಾಡ್ಕೋಬೇಕು ಅದನ್ನು. ನೋಡಿ, ಪೌಡ್ರ್ ಮಾಡ್ಕೊಂಡೆ. ಆಮೇಲೆ ಇದು ಉದ್ದಿನ ಬೇಳೆಯನ್ನು ಕೂಡ ಫ್ರೈ ಮಾಡ್ಕೋಬೇಕು ಸ್ವಲ್ಪ. ಅದು ಒಂಥರ ಕೆಂಪು ಕಲರ್ ಬರಬೇಕು, ಬ್ರೌನ್ ಕಲರ್ ಪರಿಮಳ ಬರುತ್ತಲ್ಲ, ಆವಾಗ ಅದನ್ನು ತೆಗೆದ್ರೆ ಆಯಿತು. ಅದನ್ನು ಕೂಡ ನಾವು ಗ್ರೈಂಡ್ ಮಾಡ್ಕೋಬೇಕು. ಅಂದರೆ ನಾವು ಈಗ ಹಿಟ್ಟು ಮಾಡೋದಲ್ಲ, ಪೌಡರ್ ಮಾಡೋದು ಅದನ್ನು. ಹಾಗೆ ಪೌಡರ್ ಮಾಡಿಕೊಂಡ್ರೆ ನಮಗೆ ತುಂಬ ಈಸಿ ಆಗುತ್ತೆ. ಯಾಕಂದರೆ ಈ ಹಿಟ್ಟು ಮಾಡಿಕೊಂಡ್ರೆ ಅಲ್ಲಿ ನೀರಾದರೆ ನಮಗೆ ಬಾಳೆ ಎಲೆಯಲ್ಲಿ ಮಡಚೋದಕ್ಕೆ ಕಷ್ಟ. ಆಮೇಲೆ ಅವಲಕ್ಕಿಯನ್ನು ಕೂಡ ನಾನು ಫ್ರೈ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ನಾವು ಪೌಡ್ರ್ ಮಾಡಲಿಕ್ಕಿದೆಯಲ್ಲ, ಹಾಗೆ ಅವಲಕ್ಕಿ. ಆಮೇಲೆ ಮೆಂತೆಯನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಅದರದ್ದು. ಅದನ್ನೊಟ್ಟಿಗೆ ಮಾಡ್ಬೋದು, ಪೌಡ್ರ್ ಮಾಡ್ಬೋದು. ನೋಡಿ, ಅದು ಕ್ರಿಸ್ಪಿ ಆದರೆ ಅಷ್ಟು ಸಾಕು. ಆಮೇಲೆ ಮೆಂತೆಯನ್ನು ಕೂಡ ನಾನು ಫ್ರೈ ಮಾಡ್ತಾಯಿದ್ದೀನಿ. ಅದ್ರ ಮೆಂತೆ ಮತ್ತು ಅವಲಕ್ಕಿ ಆಮೇಲೆ ಉದ್ದಿನಬೇಳೆ ಒಟ್ಟಿಗೆ ಇದು ಮಾಡಿ ಅಕ್ಕಿ ಹಿಟ್ಟು ಮಾಡಿದ್ದೇವಲ್ಲ ನಾವು, ಅದಕ್ಕೆ ಹಾಕ್ತಾ ಇದ್ದೇನೆ ನಾನೀಗ. ಒಟ್ಟಿಗೆ ಅದನ್ನು ಮಿಕ್ಸ್ ಮಾಡಬೇಕು ಇವಾಗ. ಆಮೇಲೆ ಅದಕ್ಕೆ ನೀರು ಹಾಕೋದು, ನಮಗೆ ಎಷ್ಟು ನೀರು ಬೇಕೋ ಅಷ್ಟು. ಅಂದರೆ ದೋಸೆ ಹಿಟ್ಟಿಗಿಂತಲೂ ಸ್ವಲ್ಪ ದಪ್ಪ ಇರಬೇಕು, ನಮಗೆ ಮಡಚೋದಕ್ಕೆ ಅದು ಸುಲಭ ಆಗಬೇಕು. ಇಲ್ಲದ್ರೆ ಮಡಚೋದಕ್ಕೆ ಆಗೋದಿಲ್ಲಲ್ಲ. ಅದರಿಂದ ದೋಸೆ ಹಿಟ್ಟು ಇಡ್ಲಿ ಹಿಟ್ಟಿಗಿಂತ ಸ್ವಲ್ಪ ದಪ್ಪ ಗಟ್ಟಿ ಇರಬೇಕು. ಅಂದರೆ ನಾವು ಹಿಟ್ಟು ಮಾಡಿಕೊಂಡ್ರೆ, ಹಿಟ್ಟು ಅಂದರೆ ಅಕ್ಕಿದ್ದು ಹಿಟ್ಟು ಮಾಡಿಕೊಂಡ್ರೆ ಅದು ನಮಗೆ ನೀರು ಹಾಕುವಾಗ ಸ್ವಲ್ಪ ಗೊತ್ತಾಗೋದಿಲ್ಲ. ಆವಾಗ ಸ್ವಲ್ಪ ನೀರಾದರೆ ನಮಗೆ ಅದನ್ನು ಮಡಚೋದಕ್ಕೆ ಕಷ್ಟ ಆಗುತ್ತೆ. ಹೀಗೆ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ನೀರು ಹಾಕಿ ಎಷ್ಟು ದಪ್ಪ ಬೇಕಂತ ಅಂದಾಜು ಮಾಡ್ಬೋದು. ನೋಡಿ, ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕೋಬೇಕು. ಆದರೆ ಇದನ್ನು ನಾವು ಫರ್ಮೆಂಟೇಷನ್ಗೆ ಇಡೀ ರಾತ್ರಿ ಇಡಬೇಕು. ಅದು ಫರ್ಮೆಂಟೇಷನ್ ಆಗಬೇಕು, ಆವಾಗಲೇ ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಅದನ್ನು ರಾತ್ರಿ ಇಟ್ಟರೆ ಆಯ್ತು. ಬೆಳಿಗ್ಗೆ ನಾವು ಬಾಳೆ ಎಲೆ ತಗೊಂಡು ಬಂದು ಅದನ್ನು ಸ್ಟೀಮರಲ್ಲಿ ಮಾಡೋದು ಅಷ್ಟೇ. ಮತ್ತು ಈಸಿ. ಈ ಥರ ಒಂದು ಹಿಟ್ಟು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇಡ್ಲಿ ದೋಸೆ ಎಲ್ಲದಕ್ಕೂ ಮಾಡ್ಬೋದು. ನೋಡಿ, ಇದನ್ನು ರಾತ್ರಿ ಇಡ್ತಾ ಇದ್ದೀನಿ. ಬೆಳಿಗ್ಗೆ ನೋಡಿ ತೆಗೆಯುವಾಗ ದಪ್ಪ ಇದೆ. ನಾವು ಇದಕ್ಕೇನು ಸೋಡಾ ಹುಡಿ ಎಲ್ಲ ಹಾಕುವ ಅಗತ್ಯ ಇಲ್ಲ. ಕೆಲವರೆಲ್ಲ ಹಾಕ್ತಾರೆ, ಪರವಾಗಿಲ್ಲ, ಇನ್ನೂ ಮೆದು ಬರುತ್ತೆ ಅಂತ. ಹಾಗೇ ಮಾಡ್ಬೋದು. ನಾನಿಲ್ಲಿ ಹಾಕ್ತಾಯಿಲ್ಲ, ಹಾಗೇ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ಅದರದ್ದು ಟೇಸ್ಟು ಒಂಥರ ನಾವು ಯಾವಾಗಲೂ ಇಡ್ಲಿ ತಿಂತೀವಲ್ಲ, ಇಡ್ಲಿಗಿಂತ ಇದು ಬಾಳೆ ಎಲೆದ್ದೆಲ್ಲ ಫ್ಲೇವರ್ ಬರುವಾಗ ತಿನ್ನೋದಕ್ಕೆ ಕೂಡ ತುಂಬ ಇಷ್ಟ ಆಗುತ್ತೆ. ಅದು ಮೆತ್ತಗೆ ಕೂಡ ಇರುತ್ತೆ, ಸ್ಪಾಂಜಿ ಥರ. ನೋಡಿ, ತುಂಬ ಚೆನ್ನಾಗಿ ಆಗಿದೆ ಇದು ಹಿಟ್ಟು. ಇವಾಗ ಇದನ್ನು ನಾವು ಬಾಳೆ ಎಲೆ ತರಬೇಕು. ಬಾಳೆ ಎಲೆ ತಂದು ಅದನ್ನು ಹಾಗೆ ನಮಗೆ ಮಡಚೋದಕ್ಕೆ ಆಗೋದಿಲ್ಲ, ಯಾಕಂದರೆ ಅದು ಹರಿದು ಹೋಗುತ್ತೆ. ಅದನ್ನು ನಾವು ಚೆನ್ನಾಗಿ ತೊಳೆದು ಆಮೇಲೆ ಬೆಂಕಿಗೆ ಸ್ವಲ್ಪ ಬಾಡಿಸಬೇಕು. ನೋಡಿ, ನಾನು ಬಾಳೆ ಎಲೆ ತಗೊಂಡು ಬಂದೆ. ಬಾಳೆ ಎಲೆಯನ್ನು ಸ್ವಲ್ಪ ಚೆನ್ನಾಗಿ ತೊಳೆದು ಆಮೇಲೆ ಬೆಂಕಿಯಲ್ಲಿ ಸ್ವಲ್ಪ ಬಾಡಿಸಬೇಕು. ಬಾಡಿಸಿದರೆ ಅದು ಆವಾಗ ನಮಗೆ ಕಟ್ಟೋದಕ್ಕೆ ತುಂಬ ಈಸಿ ಆಗುತ್ತೆ, ಅದು ಹರಿದು ಹೋಗೋದಿಲ್ಲ. ಬೆಂಕಿ ಇದ್ದರೆ ಬೆಂಕಿಯಲ್ಲೇ ಮಾಡ್ಬೋದು ನಿಮಗೆ, ಇಲ್ಲಾಂದರೆ ಸ್ಟೌವಲ್ಲಿ ಹಿಡಿದಾದರೂ ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ನೀವು ಹೀಗೆ ಲೋಟದಲ್ಲಿ ಇದನ್ನು ಬಾಳೆ ಎಲೆಯನ್ನು ಆಚೆ ಈಚೆ ಎಲ್ಲ ಹಾಕಿ ಹಾಗೆ ಕೂಡ ಮಾಡ್ಬೋದು.
ಅಂದರೆ ನಮಗೆ ಇದು ಕಟ್ಟಿ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ. ನೀವು ಕೊಟ್ಟಿಗೆ ಎಲ್ಲ ಕೇಳಿರ್ಬೋದು. ಕೊಟ್ಟಿಗೆ ಅಂದರೆ ದನದ್ದಲ್ಲ. ನೋಡಿ, ಸ್ಟೀಮರನ್ನು ಇಡಬೇಕು ನಾವು. ಇಡ್ಲಿ ಪಾತ್ರೆ ಇಟ್ಟರೆ ಆಯಿತು. ಆಮೇಲೆ ಅದಕ್ಕೆ ಒಂದೊಂದೇ ಮಡಿಚಿಟ್ಟು ಆಮೇಲೆ ಒಂದು 3/4 ಗಂಟೆ ಬೆಂದರೆ ಸಾಕು. ಆಮೇಲೆ ಚಟ್ನಿ ಜೊತೆ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ಬೆಂದಿದೆ ನೋಡಿ, 3/4 ಗಂಟೆ ಆಯಿತು. ತುಂಬ ಚೆನ್ನಾಗಾಗಿದೆ. ರುಚಿ ಕೂಡ ಅಲ್ಟಿಮೇಟ್ ಅಂತ ಹೇಳ್ಬೋದು. ನೀವೊಮ್ಮೆ ಮಾಡಿ ನೋಡಿ ಬೇಕಾದರೆ. ಅದರದ್ದು ಟೇಸ್ಟು ಕೆಲವು ಹಳ್ಳಿಯವರಾದರೆ ನಿಮಗೆ ಗೊತ್ತಿರುತ್ತೆ. ಇನ್ನು ಪೇಟೆಯವರು ಕೂಡ ಹಳ್ಳಿ ಎಲ್ಲ ಇರುತ್ತಲ್ಲ, ಹಳ್ಳಿಯಲ್ಲಿ ಮೂಲ ಅಂತ, ಆವಾಗ ಹೋಗಿ ಮಾಡ್ಬೋದು. ಇಲ್ಲ ನಿಮಗೆ ಮನೆಯಲ್ಲೇ ಮಾಡ್ಬೋದು. ನಾನು ಹೇಳಿದ ಥರ ಮಾಡಿದರೆ ಅದನ್ನು ಹಿಟ್ಟೆಲ್ಲ ಮಾಡಿಕೊಂಡು ಪೌಡ್ರೆಲ್ಲ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ಸಾಂಬಾರು ಆಮೇಲೆ ಚಟ್ನಿ, ನಾನು ಚಟ್ನಿ ಮಾಡಿದ್ದೀನಿ. ತೆಂಗಿನಕಾಯಿ ಚಟ್ನಿ ತುಂಬ ಈಸಿಯಾಗಿ ಮಾಡ್ಬೋದು. ತೆಂಗಿನಕಾಯಿ, ಈರುಳ್ಳಿ, ಮೆಣಸು, ಉಪ್ಪು ಹಾಕಿದರೆ ಚಟ್ನಿ ರೆಡಿ.